ಹಲೋ ಗೈಸ್, ನಿಮ್ಮೆಲ್ಲರಿಗೂ ಮೆಸ್ಟಿಕಲ್ ಕ್ವಿಸ್ ಚಾನಲ್ಗೆ ಸ್ವಾಗತ. ಮತ್ತೆ ನಾನು ಒನ್ ಪೀಸ್ ಆನಿಮೆದು ಲೇಟೆಸ್ಟ್ ಆನಿಮೆ ಚಾಪ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತೀನಿ. ಮತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫುಲ್ಲು ಒನ್ ಪೀಸ್ ಆನಿಮೆ ಮಾಂಗಲ ಆನಿಮೆ ಫುಲ್ಲು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಆ ವಿಡಿಯೋ ನೋಡಾದ್ಮೇಲೆ ಈ ವಿಡಿಯೋನ ನೋಡಿ. ನಿಮ್ಗೇನೋ ಒನ್ ಪೀಸ್ದು ಫುಲ್ಲು ಸ್ಟೋರಿ ಗೊತ್ತಿದೆ ಅಂದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮಗೆ ಸ್ಪಾಯ್ಲರ್ ಇಷ್ಟ ಅಂದರೆ ಕಂಟಿನ್ಯೂ ಮಾಡಿ. ಮತ್ತೆ ಶುರು ಮಾಡೋಣ. ನಾವು ನೋಡ್ತೀವಿ ಇಲ್ಲಿ 5 ಎಲ್ಡರ್ಸ್ ಮತ್ತೆ ಈ ಮುಸಮ ಮತ್ತೆ ಕಿಂಗ್ ಆಫ್ ಪೈರೇಟ್ಸು ಮತ್ತೆ ರಾಕ್ಸ್ ಪೈರೇಟ್ಸು ಮತ್ತೆ ಲಾಸ್ಟ್ ನಾವು ನೋಡ್ತೀವಿ ಜಾಯ್ ಬಾಯ್. ಇವರೆಲ್ಲ ಯಾರು ಮತ್ತೆ ಇವರು ಏನಾಗಿದ್ರು ಏಷ್ಯನ್ ಪೀರಿಯಡ್ ಅಲ್ಲಿ. ಮತ್ತೆ ಹಿಂದಿನ ಎಪಿಸೋಡಲ್ಲಿ ನಾನು ಹೇಳೋದು ಮರ್ತೋದೆ, ಕಿಂಗ್ ಆಫ್ ಪೈರೇಟ್ ಆಗ್ಬೇಕಂತ ಕನಸಿರುತ್ತಲ್ಲ ನಮ್ಮ ಲೂಫಿಗೆ. ಅವನಂತೂ ಫುಲ್ಲು ವಾನೋ ಕಂಟ್ರಿಗೆ ಬಂದು ಅವನ್ನೆಲ್ಲ ಸೋರಿಸಿ ಇವಾಗ ರೀಸೆಂಟ್ ಎಪಿಸೋಡಲ್ಲಿ ಅವರು ಎಗ್ಗೆ ಡಾರ್ಕಲ್ಲಿ ಇರ್ತಾರೆ. ಎಗ್ಗೆ ಡಾರ್ಕ್ ಆದಮೇಲೆ ಅವರು ನೆಕ್ಸ್ಟು ಎಲ್ಬಾಫ್ ಆರ್ಕ್ಗೆ ಹೋಗೋಕ್ಕೆ ಎಂಟ್ರಿ. ಇದು ಲಾಸ್ಟ್ ಆರ್ಕು ಎಲ್ಬಾಫು ಅದು ಯಾರಂದರೆ ಜಾಯ್ ಬಾಯ್ ಅವನ ಟ್ರೂ ಐಡೆಂಟಿಟಿ. ಮತ್ತು ಅಲ್ಲಿರೋರು ಜಾಯ್ ಬಾಯಿ ಗಾಡ್ ಅಂತ ಅನ್ಕೊತಾ ಇರ್ತಾರೆ, ದೇವರು ಅಂತ. ಆಮೇಲೆ ಅವರು ಈ ಎಗ್ಗೆ ಡಾರ್ಕಲ್ಲಿ ಇರ್ತಾರೆ. ಎಗ್ಗೆ ಡಾರ್ಕಲ್ಲಿ ಇದ್ದು ಆಮೇಲೆ ಅವರು ಇನ್ನೊಬ್ಬ ಯಮಿತ್ ಅಂತ ಒಬ್ಬ ಕ್ರೂ ಇರ್ತಾನೆ. ಅವನು ಜಾಯ್ ಬಾಯ್ ಅವನ ಕ್ರೂ ಆಗಿರ್ತಾನೆ. ಆಮೇಲೆ ಅವನು ಫುಲ್ಲು ಹೈಟ್ ಎಲ್ಲ ಇತ್ತು. ಆಮೇಲೆ ಅವನು ಸುಮಾರು ವರ್ಷದಿಂದ 800-700 ವರ್ಷದಿಂದ ಮಲ್ಕೊಬಿಟ್ಟಿರ್ತಾನೆ ಎಗ್ಗೆ ಡಾರ್ಕಲ್ಲಿ. ಮತ್ತು 200 ವರ್ಷ ಆದಮೇಲೆ 700 ವರ್ಷ ಆದಮೇಲೆ ಆಮೇಲೆ ಮತ್ತೆ ಎದ್ದೋಗಿ ಅಲ್ಲೆಲ್ಲ ಅಟ್ಯಾಕ್ ಮಾಡಿ ಮತ್ತೆ ಮಲ್ಕೊಂಡೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಮತ್ತೆ ಇವಾಗ ರೀಸೆಂಟ್ ಎಪಿಸೋಡಲ್ಲಿ ಮತ್ತೆ ಅವನು ಎದ್ದೋಳ್ತಾನೆ. ಮತ್ತು ರೀಸೆಂಟ್ ಚಾಪ್ಟರಲ್ಲಿ ಎದ್ದೋಗಿ ಅವನು 5 ಎಲ್ಡರ್ಸ್ ಎಲ್ಲನೂ ಖತಮ್ ಮಾಡಿ ಅವನ್ನ ಮತ್ತೆ ಜಾಯ್ ಬಾಯ್ ನೀನು ಮತ್ತೆ ಬಂದ ಅಂತ ಕೇಳ್ತಾನೆ. ಅಲ್ಲಿಂದ ಶುರು ಮಾಡ್ತೀನಿ. ಜಾಯ್ ಬಾಯ್ ನೀನು ಮತ್ತೆ ಬಂದ, ಸಾರಿ ನಾನು ನಿನ್ನ ಬಚಾವ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಾರಿ ಅಂತ ಹೇಳಿರ್ತಾನೆ. ಆಮೇಲೆ ಇನ್ನೊಬ್ಬ ಸೆನೆಟ್ಸು ಅಂತ ಇವನು ಜಾಯ್ ಬಾಯ್ ಕ್ರೂ ಆಗಿರ್ತಾನೆ. ಇವನೊಬ್ಬ ಬಂದ್ಬಿಟ್ಟು 35 ಕಿಲೋಮೀಟರ್ ಅಷ್ಟು ಹೈಟ್ ಇರೋ ಆನೆ. ಮತ್ತು ಅವ್ನು ಶಿಕ್ಷೆ ಕೊಟ್ಟಿರ್ತಾನೆ ನಮ್ಮ ಜಾಯ್ ಬಾಯ್, ನೀನು ಯಾವಾಗಲೂ ಇನ್ಯಾರನ್ನೂ ಅಟ್ಯಾಕ್ ಮಾಡೋಕ್ಕಾಗಲ್ಲ, ಮತ್ತು ನಿನ್ನ ಮೇಲೆ ಒಂದು ಈಸ್ಲನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರಬೇಕು, ಇದೇ ನಿನ್ನ ಶಿಕ್ಷೆ. ಮತ್ತು ನಾನು ಹೇಳೋವರೆಗೂ, ನಾನು ಬಂದು ಹೇಳೋವರೆಗೂ ನೀನು ಯಾರನ್ನೂ ಅಟ್ಯಾಕ್ ಮಾಡಬೇಡ, ನಾನು ಮತ್ತೆ 800 ವರ್ಷ ಆದಮೇಲೆ ಬರ್ತೀನಂತ. ಯಾಕಂದರೆ ಎಲ್ಲರಿಗೂ ಗೊತ್ತಿರುತ್ತೆ 800 ವರ್ಷ ಆದಮೇಲೆ ನಾನು ಮತ್ತೆ ಬರ್ತೀನಂತ ಏಷ್ಯನ್ ಪೀರಿಯಡ್ ಅವ್ರಿಗೆ. ಅದೆಲ್ಲ ಆದಮೇಲೆ ನಾವು ನೋಡ್ತೀವಿ ಜಾಯ್ ಬಾಯ್ ಇವನೇ ಎಂಥ ಪವರ್ ಅಂದರೆ ಫುಲ್ಲು 20 ಕಿಂಗ್ಡಮ್ಸು ಅಲ್ಲಿ ಈ ಮುಸಮ ಮತ್ತು ಅವ್ರ ಕ್ರೂ ಎಲ್ಲ ಮೋಸ ಮಾಡಿ ಸೋಲಿಸಿರ್ತಾನೆ ಜಾಯ್ ಬಾಯ್ನ. ಆಮೇಲೆ ಅವ್ನಿಗೆ ಗೊತ್ತಿರುತ್ತೆ ನಾನು ಸಾಯೋದು ಪಕ್ಕ, ಇಲ್ಲಿ ಸತ್ತೋಗೋದು, ಮತ್ತು ನಾನು 800-900 ವರ್ಷ ಆದಮೇಲೆ ಮತ್ತೆ ನಾನು ಸಕ್ಸಸ್ಸಾಗಿ ಬರ್ತಾನೆ, ನಾನು ಕಂಪ್ಲೀಟ್ ಮಾಡದೇ ಇರೋದು ನನ್ನ ಸಕ್ಸಸ್ಸಾಗಿ ಬಂದು ಎಲ್ಲ ಕಂಪ್ಲೀಟ್ ಮಾಡ್ತಾನೆ ಅಂತ. ಆಗ ನಾವು ನೋಡ್ತೀವಿ ಜಾಯ್ ಬಾಯ್ ಇವನು ಒಳ್ಳೆಯವನು, ಮತ್ತು ಈ ಮುಸಮ ಅವ್ಳು ಕೆಟ್ಟವಳು. ಅವಳು ಹುಡುಗನೋ ಗೊತ್ತಿರಲ್ಲ. ಮತ್ತು ಅವಳು ಇವಾಗ ರೀಸೆಂಟಲ್ಲಿ ಅವಳು ಕಿಂಗ್ ಆಗಿರ್ತಾಳೆ ಫುಲ್ಲು. ಎಲ್ಲೋ ಒನ್ ಪೀಸ್ ಚಾಪ್ಟರ್ಗೆ ಕಿಂಗ್ ಆಗಿರ್ತಾಳೆ. ಕಿಂಗಾಗಿ ಅವಳು 5 ಎಲ್ಡರ್ಸನ್ನ ಇಟ್ಕೊಂಡಿರ್ತಾಳೆ ಏಷ್ಯನ್ ಪೀರಿಯಡಿಂದನೇ. 5 ಎಲ್ಡರ್ಸು ಮತ್ತು ಮರೀನ್ ಫೋರ್ಸ್ ಅವರೆಲ್ಲನೂ ಇಟ್ಕೊಂಡಿರ್ತಾರೆ. ಆಮೇಲೆ ಅವಳ ಐಡಿಯಾ ಮದರ್ ಫ್ಲೇಮ್ಸ್ನ ಯೂಸ್ ಮಾಡಿ, ಇದರಲ್ಲಿ ಮದರ್ ಫ್ಲೇಮ್ಸ್ ಏನಂದರೆ ನಮ್ಮ ಜಾಯ್ ಬಾಯ್ದು ಅವನದು ವೆಪನ್ಸು. ಮತ್ತು ಅವನು ಹೇಳಿರ್ತಾನೆ ಇದನ್ನೆಲ್ಲ ನಾನು ಮುಂದಿನ ಪೀರಿಯಡ್ಸು ಮುಂದಿನ ಜನ್ರೇಷನ್ಗೆ ದಾನ ಮಾಡ್ತೀನಿ, ಮತ್ತು ನನ್ನ ಸಕ್ಸಸ್ಸಾಗಿ ಬಂದು ಇದನ್ನೆಲ್ಲ ತೊಗೊಂಡು ಅವನ್ನ ಫಿನಿಷ್ ಮಾಡ್ತಾನೆ ಅಂತ. ಅದನ್ನು ನಮ್ಮ ಮದರ್ ಫ್ಲೇಮ್ಸು ಇವಳು ಈಮು ಎತ್ಕೊಂಡು ಒಂದು ಈಸ್ಲನ್ನ ಫುಲ್ಲು ತಬಾ ಮಾಡಿ ಆಮೇಲೆ ನೆಕ್ಸ್ಟು ನಾವು ನೋಡ್ತೀವಿ 5 ಎಲ್ಡರ್ಸು ನಮ್ಮ ಲೂಫಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ ಎಗ್ಗೆ ಡಾರ್ಕಲ್ಲಿ. ಆಮೇಲೆ ನಮ್ಮ ಎಮಿತ್ ಇರ್ತಾನಲ್ಲ ಅವ್ರನ್ನೆಲ್ಲ ಸೋಲಿಸಿ ಅವನ್ನ ಮತ್ತೆ ಅವರು ವರ್ಲ್ಡ್ಗೆ ಕಳಿಸ್ಬಿಟ್ಟು, ಆಮೇಲೆ ಜಾಯ್ ಬಾಯ್ ಆರ್ ಯು ಇಯರ್, ನೀ ಬಂದಲ್ಲ ಮತ್ತೆ ಇನ್ನೊಂದ್ಸಲಿ, ಮತ್ತು ನಾನು ಸಾರಿ ನಾನು ನಿಮಗೆ ಎಲ್ಪ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇವ್ನು ಗೊತ್ತಿರಲ್ಲ ನಮ್ಮ ಲೂಫಿಗೆ ಜಾಯ್ ಬಾಯ್ ಯಾರು, ಏನು ಪವರ್ ಅಂದು ಏನೂ ಗೊತ್ತಿರಲ್ಲ. ಯಾಕಂದರೆ ಅವನು ಇವಾಗ 20 ಇಯರ್ಸು. ಏನ್ಷಿಯನ್ ಪೀರಿಯಡಲ್ಲಿ ಹೇಳಿರ್ತಾನೆ ಜಾಯ್ ಬಾಯಿ ಏನಂದರೆ
ನಾನು ಮತ್ತೆ ಬರ್ತೀನಿ 800 ವರ್ಷ ಆದಮೇಲೆ ನನ್ನ ಸಕ್ಸೆಸರ್ ಬರ್ತಾನೆ. ಅವನು ನಾನು ಫಿನಿಷ್ ಮಾಡದೇ ಇರೋ ಕೆಲಸ ಎಲ್ಲ ಇವ್ನು ಫಿನಿಷ್ ಮಾಡ್ತಾನೆ ಅಂತ. ಆಮೇಲೆ ಇವ್ನು ನಮ್ಮ ಲೂಫಿಗೆ ಏನೂ ಗೊತ್ತಿರಲ್ಲ. ಈ ಸಕ್ಸೆಸರ್ ಯಾರು? ಇವ್ರು ನೀಕಾ ಯಾರು? ಸಂಗಾಡ್ ನೀಕಾ ಅಂತಾನೆ ಫೇಮಸ್ ಆಗಿರ್ತಾರೆ. ಫೇಮಸ್ ಆಗಿ ಇದ್ರಲ್ಲಿ 3 ಸಂಗಾಡ್ ಇರುತ್ತೆ. ಒಬ್ಬ ಸಂಗಾಡ್ ನೀಕಾ ಅವನು ಏಷ್ಯನ್ ಪಿರಿಯಡಲ್ಲಿ ಗಾಡ್ ಆಗಿರ್ತಾನೆ. ಮತ್ತೆ ಸಂಗಾಡ್ ಆದಮೇಲೆ ನಾವು ನೋಡ್ತೀವಿ ನೆಕ್ಸ್ಟು ಜಾಯ್ ಬಾಯ್ ಅವನು ಡೆವಿಲ್ ಫ್ರೂಟ್ ತಿಂದು ಸಂಗಾಡ್ ನಿಕಾ ಪವರು ಅವ್ನು ಪೊಸೆಸ್ ಮಾಡ್ಕೊಂಡು ಏಷ್ಯನ್ ಪಿರಿಯಡಲ್ಲಿ ಅವನೇ ಫುಲ್ಲು ಕಿಂಗ್ ಆಗಿರ್ತಾನೆ. ಆಮೇಲೆ ಅವನಾದ್ಮೇಲೆ ನಮ್ಮ ಲೂಫಿ ಇವಾಗ ರೀಸೆಂಟ್ ಚಾಪ್ಟರಲ್ಲಿ 800 ವರ್ಷ ಆದಮೇಲೆ 20 ಇಯರ್ಸ್ ಆದಮೇಲೆ 800 ವರ್ಷ ಆದಮೇಲೆ 20 ಇಯರ್ಸ್ ಆದಮೇಲೆ ಇದೇನಂದರೆ 800 ವರ್ಷ ಆಗಿ ಮತ್ತೆ ಕಿಂಗ್ ಆಫ್ ಪೈರೇಟ್ ಆಗಿ 20 ಇಯರ್ಸ್ ಆದಮೇಲೆ ಮತ್ತೆ ಜಾಯ್ ಬಾಯ್ ಬರ್ತಾನೆ ಅಂತ ಹೇಳಿರ್ತಾನೆ. 800 ವರ್ಷ ಆಗಿ ಮತ್ತೆ ಇವಾಗ ರೀಸೆಂಟ್ ಎಪಿಸೋಡಲ್ಲಿ ಯಾರು ಕಿಂಗ್ ಆಫ್ ಪೈರೇಟ್ ಆಗಿರ್ತಾರೋ ಅವ್ನು 20 ಇಯರ್ಸ್ ಆದಮೇಲೆ ಜಾಯ್ ಬಾಯ್ ಮತ್ತೆ ಬರ್ತಾನೆ ಅಂತ ಹೇಳಿರ್ತಾರೆ ನಮ್ಮ ಓಡಾ ಸೆನ್ಸಿ. ಮತ್ತು ನಮ್ಮ ಜಾಯ್ ಬಾಯಿನೂ ಅದೇ ಹೇಳಿರ್ತಾನೆ. ಆಮೇಲೆ ಅವನು ಜಾಯ್ ಬಾಯಿ ಅವನು ಎಲ್ಲ ಪರ್ಫೆಕ್ಟ್ ಮೆನು. ಬೆಸ್ಟ್ ಹಾಕಿ ಇರುತ್ತೆ, ಬೆಸ್ಟ್ ಡೆವಿಲ್ ಫ್ರೂಟ್ ಇರುತ್ತೆ, ಬೆಸ್ಟು ಎಲ್ಲ ಆಲ್ ಇನ್ ಒನ್ ಸ್ಟ್ರೆಂತು ನಮ್ಮ ಜಾಯ್ ಬಾಯ್ಗೆ ಇರುತ್ತೆ. ಒಬ್ಬೊಬ್ರಿಗಂತೂ ಹಾಕಿ ಇದ್ದರೆ ಡೆವಿಲ್ ಫ್ರೂಟ್ ಇರಲ್ಲ, ಡೆವಿಲ್ ಫ್ರೂಟ್ ಇದ್ದರೆ ಹಾಕಿ ಇರಲ್ಲ. ಒಬ್ಬೊಬ್ರು ಡೆವಿಲ್ ಫ್ರೂಟ್ ಇದ್ದು ಹಾಕಿ ಇರುತ್ತೆ ಅಂದ್ರೂ ಬೇರೆ ಏನಾದ್ರು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆಮೇಲೆ ಬೇರೆ ಡಿಸ್ಅಡ್ವಾಂಟೇಜಸ್ಸು ಅದ್ರಲ್ಲಿ ಮೇನು ಡಿಸ್ಅಡ್ವಾಂಟೇಜ್ ಅಂದರೆ ಅವರು ಪೈರ್ಸ್ ಯಾರು ಡೆವಿಲ್ ಫ್ರೂಟ್ ತಿಂದಿರ್ತಾರೋ ಅವರು ಈಜಾಡೋಕ್ಕಾಗಲ್ಲ, ಒಳಗಡೆ ಸತ್ತೋಯ್ತಾರೆ. ಅದೇ ವೀಕ್ನೆಸ್ಸು. ನಮ್ಮ ಲೂಫಿದು ಅಷ್ಟೇ, ಅದು ವೀಕ್ನೆಸ್ಸು. ಹಂಗೆ ಎಲ್ಲ ಪರ್ಫೆಕ್ಟ್ ಇರುತ್ತೆ, ಆದರೆ ನೀರೊಳಗಡೆ ಬಿದ್ದೋದ್ರೆ ಸತ್ತೋಯ್ತಾರೆ ಅವರು. ಅದು ಅದನ್ನು ಜಾಯ್ ಬಾಯಿ ಗಮ್ ಫ್ರೂಟ್ ತಿಂದು ಅವನು ಜಾಯ್ ಬಾಯ್ ಆಗಿ ಸಂಗಾಡ್ ನೀಕ್ ಆಗಿರ್ತಾನೆ. ಆಮೇಲೆ ಅದನ್ನು ನಮ್ಮ ಹೀರೋ ಮತ್ತೆ ಪೊಸೆಸ್ ಮಾಡ್ಕೊತಾನೆ. ಪೊಸೆಸ್ ಅದು ಮತ್ತೆ 800 ವರ್ಷ ಆಗಿ 20 ಇಯರ್ಸ್ ಆದಮೇಲೆ ಅದೆಲ್ಲ ಆದಮೇಲೆ ನಾವು ನೋಡ್ತೀವಿ ನೆಕ್ಸ್ಟು ಇವರೆಲ್ಲರೂ ನಮ್ಮ ಈಮುಸಾಮ 20 ನ್ಯಾಷನಲ್ ಕಿಂಗ್ಡಮ್ ಇವರೆಲ್ಲ ಸೇರಿ ಜಾಯ್ ಬಾಯ್ನ ಸೋಲಿಸಿರ್ತಾರೆ. ಯಾಕಂದರೆ ಆ ಟೈಟಲ್ ನಾನು ತಗೋಬೇಕು ಅಂತ ಈಮುಸಾಮದು ಫುಲ್ಲು ಇದು ಅಗ್ರೆಸಿವ್ ಆಗಿ ಸೋಲಿಸಿರ್ತಾರೆ. ಸೋಲ್ಸಾದ್ಮೇಲೆ ಅವಳೇ ಕಿಂಗ್ ಆಗಿರ್ತಾರೆ 800 ವರ್ಷದಿಂದ. ಮತ್ತು ಅವರು ಡೆವಿಲ್ಸ್ ಆಗಿರ್ತಾರೆ, ಡೆವಿಲ್ಸ್ ಆಗಿ ಅವರೆಲ್ಲರೂ ಮತ್ತೆ ಬರ್ತಾರೆ. ಬಂದು ಮತ್ತೆ ಒಂದು ಈಸ್ಲ್ಯಾಂಡ ತಬಾ ಮಾಡಿ ಅದನ್ನೆಲ್ಲ ನಾಶ ಮಾಡಿಬಿಡ್ತಾರೆ ಮದರ್ ಫ್ಲೇಮ್ಸ್ ಎತ್ಕೊಂಡು. ಆಮೇಲೆ ಇವರೆಲ್ಲರೂ ಸೇರಿ ನಮ್ಮ ಕ್ರೂ ಅವರು, ನಮ್ಮ ಹೀರೋ ಕ್ರೂ ಅವರೆಲ್ಲ ಸೇರಿ ಆಮೇಲೆ ಅವರು ಎಗ್ಗೆ ಡಾರ್ಕ್ಗೆ ಟ್ರಾನ್ಸ್ಫರ್ ಆಗೋಗ್ಬಿಡ್ತಾರೆ. ಎಗ್ಗೆ ಡಾರ್ಕಲ್ಲಿ ಏನಂದರೆ ಅವ್ನ ಟ್ರೂ ಐಡೆಂಟಿಟಿ ಗೊತ್ತಾಗುತ್ತೆ ಲೂಫಿದು. ಮತ್ತು ಯಾಕಂದರೆ ಅಲ್ಲಿ ಎಲ್ಬಾಫಲ್ಲಿ ಫುಲ್ಲು ಇವ್ನು ಗಾಡ್ ಅಲ್ವಾ ಸಂಗಾಡು. ಮತ್ತು ಅದು ಅವ್ನಿಗೆ ಗೊತ್ತಾಗುತ್ತೆ, ಅದಕ್ಕೆ ಎಲ್ಬಾಫ್ನ ಕರ್ಕೊಂಬರ್ತಾನೆ. ಡಾರಿ ಆ್ಯಂಡ್ ಬ್ರೋಗಿ ಇವರು ತುಂಬ ಜಾಯಿಂಟ್ ಪರ್ಸನ್ಸು. ಮತ್ತು ಅವರೆಲ್ಲ ಬಂದು ಅಲ್ಲೆಲ್ಲ ಇರೋನ್ನೆಲ್ಲನೂ ಅಟ್ಯಾಕ್ ಮಾಡಿ 5 ಎಲ್ಡರ್ಸ್ನ. ಆಮೇಲೆ ಅವನ್ನ ಕರ್ಕೊಂಡೋಗಿ ಅಲ್ಲಿ ಇವಾಗ ರೀಸೆಂಟ್ ಎಪಿಸೋಡಿಗೆ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿರುವಾಗ ಇವರು ರೀಸೆಂಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ರಾಕ್ಸ್ ಪೈರೇಟ್ ಇರ್ತಾರೆ, ರಾಕ್ಸ್ ಪೈರೇಟು ಮತ್ತು ರಾಜ ಪೈರೇಟ್ಸು. ರಾಕ್ಸ್ ಪೈರೇಟು ಮತ್ತು ರಾಜ ಪೈರೇಟು ಶಾಕಿನ ಎತ್ಕೊಂಡು ಹೋಗ್ಬೇಕು ಅಂತ ಅನ್ಕೊತಾ ಇರ್ತಾರೆ. ಶಾಕಿನ ಇಲ್ಲಿಂದ ತೊಗೊಂಡ್ಬೋಗ್ಬಿಡೋಣ, ಯಾಕಂದರೆ ಅವರೇ ನಮ್ಮ ಒನ್ ಪೀಸ್ ಟ್ರೆಷರು, ಮತ್ತು ಇಲ್ಲಿಂದ ಓಡೋಗೋಣ ಅಂತ. ಅದು ಬಂದ್ಬಿಟ್ಟು ಗಾಡ್ ವ್ಯಾಲಿ. ಮತ್ತು ಗಾಡ್ ವ್ಯಾಲಿಯಲ್ಲಿ ಮರೀನ್ಸ್ ಅವರೆಲ್ಲರೂ ಶಾಕಿನ ಇಟ್ಕೊಂಡಿರ್ತಾರೆ. ಆಮೇಲೆ ಇವ್ರು ಬಂದು ನಮ್ಮ ರಾಜ ಕ್ರೂನು ಬರ್ತಾರೆ, ಮತ್ತು ರಾಕ್ಸ್ ಕ್ರೂ ಅವರು ಬರ್ತಾರೆ. ಅವರು ರಾಜ ಕ್ರೂ ಅವ್ಳನ್ನ ಕರ್ಕೊಂಡೋಗ್ಬಿಡ್ತಾರೆ. ಆಮೇಲೆ ನಮ್ಮ ರಾಕ್ಸ್ ಪೈರೇಟ್ ಅವರು ಇವರೆಲ್ಲ ಸೇರಿ 5 ಎಲ್ಡರ್ಸು ಇವನ್ನ ಸಾಯಿಸ್ಬೇಕಂತ ಅಂದ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಅಲ್ಲಿಗೆ ಎಪಿಸೋಡ್ ಅಲ್ಲಿಗೆ ಖತಮಾಗುತ್ತೆ ಫುಲ್ಲು. ಇದಾದಮೇಲೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲಿ 5 ಎಲ್ಡರ್ಸ್ ಯಾರಂದರೆ ಅವರೆಲ್ಲರೂ ಈಮುಸಾಮ ಅವರು ಅದೇ ಸಪೋರ್ಟರ್ಸ್ ಅಂದರೆ ಕೆಳಗಡೆ ಇರೋರು. ಇವರೆಲ್ಲ ಬಂದು
ಫುಲ್ಲು ಎಲ್ಲ ತಬಾಹ ಮಾಡಿ ಆ ಐಸ್‌ಲ್ಯಾಂಡ್‌ನ. ಆಮೇಲೆ ಅವರು ಮದರ್ ಫ್ಲಾಗ್ಸ್ ಎತ್ಕೊಳ್ತಾರೆ. ಎತ್ಕೊಂಡಾದ್ಮೇಲೆ ಅಲ್ಲಿ ವೀಡಿಯೋ ಹಾಕ್ತಾನೆ. ಎಗ್ಗೆ ಡಾರ್ಕಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ, ಸೈಂಟಿಸ್ಟು. ಅವನು ಒಂದು ವೀಡಿಯೋ ಹಾಕ್ತಾನೆ. ನಾನು ಅನ್ಕೊಂಡಿರೋ ಪ್ರಕಾರ ಇಲ್ಲಿ ಒಂದು ಐಸ್‌ಲ್ಯಾಂಡ ತಬಾಹ ಆಗುತ್ತೆ ಮುಂದೆ. ತಬಾಹ ಆಗಿ ಆಮೇಲೆ ಅದೆಲ್ಲ ಆದ್ಮೇಲೆ ಇವರೆಲ್ಲರೂ ಅಟ್ಯಾಕ್ ಮಾಡ್ತಾರೆ. ಅದು ಲೈವ್ ನಡೀತಾ ಇರುತ್ತೆ. ಅದು ಮೊದಲೇ ಪಾಸ್ಟಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ ಇವನು ಸೈಂಟಿಸ್ಟು. ಅದನ್ನ ಇವಾಗ ಕರೆಕ್ಟ್ ಟೈಮು ಅಂತ ಹಾಕಿ ಎಗ್ ಎಕ್ಸ್‌ಪ್ಲೋರ್ ಮಾಡ್ತಾನೆ. ಎಕ್ಸ್‌ಪ್ಲೋರ್ ಮಾಡಿದ ತಕ್ಷಣ ಇವರೆಲ್ಲ ಅಟ್ಯಾಕ್ ಮಾಡಿ ಅದನ್ನ ಆ ಲೈವ್ ಸ್ಟ್ರೀಮ್‌ನ ಸ್ಟಾಪ್ ಮಾಡ್ಬೇಕಂತ. ಆದ್ರೂ ಸಕ್ಸಸ್ ಆಗ್ದೇನೆ ಆ ವಿಡಿಯೋ ನಡೆಯುತ್ತೆ. ನಡೆದಾದ್ಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಎಲ್ಲರೂ ಸೇರಿ ಆಮೇಲೆ ಪಾಸ್ಟ್ ಹೋಗ್ತಾರೆ. ಪಾಸ್ಟಲ್ಲಿ ಇವರೆಲ್ಲರೂ ಅಲ್ಲಿ ಗಾರ್ಪ್ ಇರ್ತಾನೆ, ಮತ್ತೆ ಇಲ್ಲಿ ರಾಜರ್ ಇರ್ತಾನೆ, ಮತ್ತೆ ಆ ಕಡೆ ರಾಕ್ಸ್ ಪೈರೇಟು. ಇವ್ರು 3 ಜನ ಲೆಜೆಂಡ್ರಿ ಫುಲ್ಲು. ಲೆಜೆಂಡ್ರಿ ಅಂದರೆ ಎಲ್ಲ ಸೇರಿ ಫುಲ್ಲು ಡಿಫ್ರೆಂಟ್ ಲೆವೆಲಲ್ಲೇ ಇರ್ತಾರೆ. ಲೆವೆಲಲ್ಲಿದ್ದು ಆಮೇಲೆ ಅವರೆಲ್ಲರೂ ರೀಸೆಂಟ್ ಎಪಿಸೋಡಲ್ಲಿ ನೋಡ್ತೀವಿ. ರೀಸೆಂಟ್ ಎಪಿಸೋಡಲ್ಲಿ ಇವರೆಲ್ಲರೂ ಅಟ್ಯಾಕ್ ಮಾಡ್ತಾರೆ ಈಮುಸಮ. ರೀಸೆಂಟ್ ಎಪಿಸೋಡಲ್ಲಿ ಗಾರ್ಪ್ ಅಂತೂ ಅವನು ಲೋಕದಲ್ಲೇ ಮುಳುಗೋಗಿರ್ತಾನೆ. ಯಾಕಂದರೆ ಇಲ್ಲಿ ಎಲ್ಲರೂ ನೇವಿ ಮರೀನ್ಸ್ ಅವ್ರ ಸೋಲ್ಜರ್ಸ್ ಎಲ್ಲ ಬಿದ್ದಿದ್ದಾರೆ. ಆಮೇಲೆ ನಾನೇನು ಡ್ರೀಮ್ ನೋಡ್ತಾ ಇದ್ದೀನ ಅಂತ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಅವನು ಕಣ್ಣಿಂದ ನೋಡ್ತಾನೆ. ಅದು ಡ್ರೀಮ್ ಆಗಿರಲ್ಲ, ರಿಯಾಲಿಟಿ. ಆಮೇಲೆ ಇವರೆಲ್ಲರೂ ನಾವು ನೋಡ್ತೀವಿ ಜಾಯ್ ಬಾಯ್ ಅಂದರೆ ಏನ್ಷಿಯಂಟ್ ಪೀರಿಯಡಲ್ಲಿ ಅವನ ವೆಪನ್ಸ್ ಕಲ್ತಿರ್ತಾನಲ್ಲ, ಅದು ಎಲ್ಲ ಐಸ್‌ಲ್ಯಾಂಡ್‌ನ ತಬಾಹ ಮಾಡಿಬಿಟ್ಟಿರುತ್ತೆ. ಮತ್ತು ಅದು ಪಾಸ್ಟು. ಅದರಿಂದ ಪಾಸ್ಟು 20 ಇಯರ್ಸ್ ಬ್ಯಾಕಲ್ಲಿ ಇಲ್ಲಿ ರಾಜ ಪೈಟು ಶಾಕಿನ ಕರ್ಕೊಂಡು ಹೋಗ್ಬೇಕಂತ ಅನ್ಕೊತಾ ಇರ್ತಾರೆ. ಆಮೇಲೆ ಇವರಾದ್ಮೇಲೆ ನೆಕ್ಸ್ಟು ಇವರು ರಾಜ ಪೈರೇಟ್ಸು ಅವರನ್ನು ಇಲ್ಲಿಂದ ಹೊರ್ಟೋಗೋಣ, ಇಲ್ಲೇನು ನಡೀತೈತೆ ಅಂತ ಗೊತ್ತಾಗಿರಲ್ಲ. ಮತ್ತು ರಾಜ ಪೈರೇಟ್ಸಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಕೈಡೋ ಇರ್ತಾನೆ, ಬಿಗ್ ಮಾಮ್ ಇರ್ತಾಳೆ. ಬಿಗ್ ಮಾಮ್ ಆದಮೇಲೆ ವೈಟ್ ಬಿಯರ್ಡ್. ಇವ್ರು 3 ಜನ ರಾಕ್ಸ್ ಪೈರೇಟ್ ಕ್ರೂ. ಮತ್ತು ರಾಕ್ಸು ಪೈರೇಟು ಅವನ್ನ ಸೋಲ್ಸೋಕ್ಕೆ ನಮ್ಮ ರಾಜ ಪೈರೇಟು ಮತ್ತು ಗಾರ್ಪ್ ಇವರಿಬ್ಬರು ಸೇರಿ ಅವನ್ನ ಸೋಲ್ಸಿರ್ತಾನೆ. ಅದು ಮಿತ್ತು. ಅಂದರೆ ಅದು ಸ್ಟೋರಿ ಗೊತ್ತಿರೋದಿಲ್ಲ, ಆದರೆ ಬೇರೆಯೇ ಇರುತ್ತೆ ಸ್ಟೋರಿ. ಯಾಕಂದರೆ ರೀಸೆಂಟ್ ಎಪಿಸೋಡಲ್ಲಿ ಈಮುಸಮನ್ ಬರ್ತಾಳೆ ಗಾಡ್ವೆಲ್ಲಿಗೆ. ಈಮುಸಮ ಅವಳು ಜಾಯ್ ಬಾಯ್ ಕ್ರೂ ಆಗಿರ್ತಾಳೆ. ಆದರೂ ಮೋಸ ಮಾಡಿ ಅವನ್ನ ಸೋಲಿಸ್ಬಿಡ್ತಾಳೆ. ಆಮೇಲೆ ಅವ್ನು ಕಳಿಸಿರೋ ಮದರ್ ಫ್ಲೇಮ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಐಸ್‌ಲ್ಯಾಂಡ್ನ ತಬಾಹ ಮಾಡ್ತಾಳೆ. ತಬಾಹ ಮಾಡಿ ಆಮೇಲೆ ನೆಕ್ಸ್ಟು ಇವರೆಲ್ಲರೂ ಎಲ್ಬಾ ಫಾರ್ಕ್ಗೆ ಹೋಗ್ತಾರೆ. ಅಂದರೆ ಇವಾಗ ರೀಸೆಂಟ್ ಎಪಿಸೋಡಲ್ಲಿ. ಆಮೇಲೆ ಅದೇ ರೀಸೆಂಟ್ ಎಪಿಸೋಡ್ ಅಂದರೆ 1142 ಎಪಿಸೋಡಲ್ಲಿ. ಅದೆಲ್ಲ ಆದಮೇಲೆ ಇವರು ಮತ್ತೆ ಎಲ್ಬಾ ಫಾರ್ಕ್ಗೆ ಹೊರ್ಟೋಯ್ತಾರೆ. ಆಮೇಲೆ ಪಾಸ್ಟಲ್ಲಿ ತೋರಿಸ್ತಾರೆ ಎಲ್ಲರೂ ಗಾರ್ಪ್ ಅವರು ಸೋಲ್ಜರ್ನೆಲ್ಲ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಅವರೆಲ್ಲ ಕಾಯಲಾಗ್ತಾರೆ ಸೋಲ್ಜರ್ಸು. ಬ್ರೂಟಲಾಗಿ ಇಂಜೂರ್ ಆಗ್ತಾರೆ. ಮತ್ತು ಗಾರ್ಪ್ ಅವ್ನ ಮಗ ಬಂದ್ಬಿಟ್ಟು ಮಂಕಿ ಡಿ ಡ್ರ್ಯಾಗನ್ನು. ಅವನ ಮಗ ಬಂದ್ಬಿಟ್ಟು ನಮ್ಮ ಲೂಫಿ ಹೀರೋ, ಮಂಕಿ ಡಿ ಲೂಫಿ. ಮತ್ತು ನಮ್ಮ ರಾಜರು ಅವನು ಮಗ ಬಂದ್ಬಿಟ್ಟು ನಮ್ಮ ಇವನು ಫೈವ್ ಫಿಶ್ ಟೇಸು. ಆದ್ರೂ ಅವನು ಮರೀನ್ ಫೋಲ್ಡಲ್ಲಿ ಸಾಯಿಸ್ಬಿಡ್ತಾನೆ. ಹಂಗೆ ಅವರಪ್ಪನೂ ಸಾಯಿಸಿರ್ತಾರೆ. ಸಾಯಿಸಿ ಇವನನ್ನು ಅಲ್ಲೇ ಸಾಯಿಸ್ಬಿಡ್ತಾರೆ. ವೈಟ್ ಬಿಯರ್ಡು ಅಲ್ಲಿಗೆ ಖತಮ್ ಆಗಿಬಿಡ್ತಾನೆ. ವೈಟ್ ಬಿಯರ್ಡ್ ಯಾರಂದರೆ ಇವನು ರಾಕ್ಸ್ ಪೈರೇಟಲ್ಲಿ ಕ್ರೂ ಆಗಿರ್ತಾನೆ ಮೊದಲು. ಆಮೇಲೆ ನಾನೇ ಇನ್ನೊಂದು ಪೈರೇಟ್ನ ಕ್ರೂ ಮಾಡ್ಕೊಂಡು, ಯಾಕಂದರೆ ಅವರು ಕ್ಯಾಪ್ಟನ್ ಸತ್ತೋಯ್ತಾದ್ಮೇಲೆ ಇವನೇ ಒಂದು ಕ್ರೂ ಮಾಡ್ಕೊಂಡು ಅಲ್ಲಿಗೆ ನಮ್ಮ ಫೈವ್ ಫಿಶ್ ಟೈರ್ಸ್ ಬರ್ತಾನೆ. ಮತ್ತು ಬ್ಲ್ಯಾಕ್ ಬಿಯರ್ಡು ಬರ್ತಾನೆ. ಬ್ಲ್ಯಾಕ್ ಬಿಯರ್ಡ್ ಬಂದ್ಬಿಟ್ಟು ರಾಕ್ಸ್ ಪೈರೇಟ್ ಇರ್ತಾನಲ್ಲ ಕ್ರೂ ಕ್ಯಾಪ್ಟನು, ಅವನ ಮಗ ಬ್ಲ್ಯಾಕ್ ಬಿಯರ್ಡು. ಅವನ ಹೆಸರು ಬಂದ್ಬಿಟ್ಟು ರಾಕ್ಸ್ ಡಿ ಸೆಬೆಕ್ಕು. ಅವನ ಮಗ ಬಂದ್ಬಿಟ್ಟು ಬ್ಲ್ಯಾಕ್ ಬಿಯರ್ಡ್ ಟೆಚ್ಚು ಅವನು. ಅವ್ರ ಅಮ್ಮ ಬಂದ್ಬಿಟ್ಟು ಎರಿಸು ಮತ್ತು ಟೆಚ್ಚು ಇವರು ಓಡೋಗ್ತಾ ಇರ್ತಾರೆ. ಆ ಕಡೆ ನಮ್ಮ ಶ್ಯಾಂಕ್ಸು ಯಾರಂದರೆ ಅವನು ಫುಲ್ಲು ಬೇರೆಯೇ ಲೆವೆಲ್. ಆರಪ್ಪ ಬಂದು ಇಡೀ ಇವರಿಬ್ಬರಿಗಿಂತ ಸ್ಟ್ರಾಂಗು. ರಾಕ್ಸ್ ಪೈರೇಟ್ಗಿಂತ ಮತ್ತು ರಾಜ ಪೈರೇಟ್ಗಿಂತ ಸ್ಟ್ರಾಂಗ್ ಇವನು, ಅವರಪ್ಪ ಶ್ಯಾಂಕ್ಸು. ಆದ್ರೂ ನಮ್ಮ ಡ್ರ್ಯಾಗನ್ನು ಶ್ಯಾಂಕ್ಸ್ನ ಎತ್ಕೊಂಡು ಹೋಗ್ತಾ ಇರ್ತಾನೆ ಆ ಕಡೆ. ಮತ್ತು ಈ ಕಡೆ
ನಮ್ಮ ಏರೀಸು ಟೆಸ್ಟ್‌ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇವರಿಬ್ರು ಲಾಸ್ಟಲ್ಲಿ ಇವಾಗ ಪ್ರೆಸೆಂಟು ಎಂಪರರ್ಸ್ ಯಾರಂದರೆ ಶ್ಯಾಂಕ್ಸು. ಶ್ಯಾಂಕ್ಸ್ ಆದಮೇಲೆ ಶ್ಯಾಂಕ್ಸ್ ಅವ್ರ ಅಣ್ಣನೂ ಇರ್ತಾನೆ. ಅವ್ನು ಬಂದ್ಬಿಟ್ಟು ಶಿಮ್ರಾಕು. ಹೋಲಿ ನೈಟು ಅವನ್ನ ಕಿಡ್ನ್ಯಾಪ್ ಮಾಡಿ ಆಮೇಲೆ ಅವ್ನು ಮಾಯ ಆಗ್ಬಿಡ್ತಾನೆ. ಮಾಯ ಆದಮೇಲೆ ಅವ್ನು ಮತ್ತೆ ಬರೋದೇ ಎಲ್ಬಾ ಫಾರ್ಕ್‌ಗೆ. ಎಲ್ಬಾ ಫಾರ್ಕ್ ಅಂದರೆ ಇದು ಲಾಸ್ಟ್ ಈಸ್ಲ್ಯಾಂಡ್, ಲಾಸ್ಟ್ ಆರ್ಕು. ಈ ಆರ್ಕಲ್ಲಿ ನಮ್ಮ ಓಡಾ ಸೆನ್ಸೆ ಹೇಳಿರ್ತಾನೆ, ಯಾರೋ ಒಬ್ಬ ಪೈರೇಟ್ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಈ ಒನ್ ಪೀಸು ಆನಿಮೆ ಎಲ್ಲ ಖತಮ್ ಆಗುತ್ತೆ ಅಂತ. ಆಮೇಲೆ ಲಾಸ್ಟ್ ಆರ್ಕಿಗೆ ಬರ್ತಾರೆ ಎಲ್ಲರೂ. ಲಾಸ್ಟ್ ಆರ್ಕು ಮತ್ತು ಇವಾಗ ನೋಡ್ತಾ ಇರೋದು ಗಾಡ್ ವ್ಯಾಲಿಯಲ್ಲಿ ಇವರೆಲ್ಲರೂ ಫೈಟ್ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ಈಮೋಸಾಮ ಬರ್ತಾರೆ. ಈಮೋಸಾಮ ಬಂದು ಆಮೇಲೆ ಅವನನ್ನು ಸೋಲಿಸ್ತಾ ಇರ್ತಾರೆ. ಸೊ ಇನ್ನೇನು ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಅದು ಅಲ್ಲಿಗೆ ಕಟ್ ಆಫ್ ಆಗುತ್ತೆ. ಮತ್ತು ರೀಸೆಂಟ್ ಎಪಿಸೋಡ್ ಇನ್ನೇನು ಒಂದು 2-3 ದಿನ ಬರ್ಬೋದು. ಮತ್ತು ನಾನು ಹಿಂದೆ ವೀಡಿಯೋ ಅದೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಒನ್ ಪೀಸ್ ಆ್ಯನಿಮೆ ಬಗ್ಗೆ. ಮತ್ತು ಇದು ಒನ್ ಪೀಸು ಇವಾಗ ಲೇಟೆಸ್ಟ್ ಎಪಿಸೋಡ್ ಏನೇನು ನಡೀತೈತೆ ಮತ್ತು ಅದ್ರ ಬಗ್ಗೆ ಮತ್ತು ಈಮೋಸಾಮ ಯಾರು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇ ಬಿ ನಿಮಗೆ ಅರ್ಥ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ನಾನು ವಿಡಿಯೋ ಲಿಂಕು ಹಾಕಿರ್ತೀನಿ. ಮತ್ತು ನಿಮಗೆ ಏನಾದರೂ ನೋಡಬೇಕಂದ್ರೆ ನೀವು ಟೆಲಿಗ್ರಾಮಲ್ಲಿ ಹೋಗಿ ಒನ್ ಪೀಸ್ ಆ್ಯನಿಮೆ ಅಂತ ಒತ್ತಿದ್ರೆ ಸಿಗುತ್ತೆ. ಹೆಂಗಾದ್ರು ನಿಮಗೆ ನೆಟ್ಟೆಲ್ಲ ಇರುತ್ತೆ ಅನಿಸುತ್ತೆ. ಅದಕ್ಕೆ ನೀವು ಸರ್ಚ್ ಮಾಡ್ಕೊಳ್ಳಿ ಒನ್ ಪೀಸು. ಆಮೇಲೆ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಇದು ಮಾಂಗ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸು ಇನ್ನೂ ಯಾವಾಗಾಗುತ್ತೋ ಗೊತ್ತಿಲ್ಲ. ಇವರು ಮಾಂಗ ಎಲ್ಲ ಬಿಡ್ತವ್ರೆ. ಮಾಂಗ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿರೋದು. ನಿಮಗೂ ಮಾಂಗ ಎಕ್ಸ್ಪ್ಲನೇಷನ್ ಬೇಕಂದರೆ ನೀವು ಕ್ರೋಮ್ಗೆ ಹೋಗಿ ಒನ್ ಪೀಸ್ ಮಾಂಗ ಅಂತ ಒತ್ತಿದ್ರೆ ಬರ್ಬೋದು. ಆಮೇಲೆ ಅದನ್ನು ನೀವು ಈ ಥರ ಚಾನಲ್ ಓಪನ್ ಮಾಡಬೇಕಂದ್ರೂ ನೀವು ಓಪನ್ ಮಾಡ್ಬೋದು. ಇಲ್ಲಾಂದರೆ ನೀವು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಇಲ್ಲ ನಾವು ವೀಡಿಯೋನೇ ನೋಡ್ತೀವಂದರೆ ನನ್ನ ಚಾನಲ್ ಬನ್ನಿ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದು ಒನ್ ಪೀಸ್ ಆ್ಯನಿಮೆ ಮಾಂಗ. ಮತ್ತು ಈ ರೀಸೆಂಟ್ ಎಪಿಸೋಡಲ್ಲಿ ಮತ್ತು ಜಾಯ್ ಬಾಯ್ ಅಂತೂ ಅವನಂತೂ ಫುಲ್ಲು ಅವನು ಬಂದ್ಬಿಟ್ಟು ಏಷ್ಯನ್ ಪೀರಿಯಡ್ ಕಿಂಗು. ಅದನ್ನೆಲ್ಲ ಮುಂದೆ ಎಪಿಸೋಡಲ್ಲಿ ಬರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಚಾಪ್ಟರಲ್ಲಿ ನಾನು ನೋಡ್ತೀವಿ ಈಮೋಸಾಮ ವರ್ಸಸ್ ರಾಕ್ಸು. ಇವರಿಬ್ಬರು ಫುಲ್ಲು ಟಕ್ಕರಾಗೋ ಟೈಮು. ಆಮೇಲೆ ನಾವು ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೆಕ್ಸ್ಟು ವೀಡಿಯೋ ತೊಗೊಂಡು ನಾನು ಬರ್ತೀನಿ. ಆಮೇಲೆ ಅಲ್ಲಿವರೆಗೂ ಸಿ ಯು ದೇರ್. ಗುಡ್ ಬೈ.